ಬಿಟ್ಟು ಏನು ಕೇಳ್ತಾನದು. ಕೇಳಾರ ಅವರು ಕೆಡಕುಟ್ಟೆ ಸುಂದಿರಪ್ಪ ನೋಡುತ್ತೆ ಗೋಲ್ಕ ಎಷ್ಟಂತದು ಕೇಳಬೇಕು. ಇದೇ ನೀವು ತಗೊಂಡ ಹೊಸವು ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ಗಣೇಶ ಗೌರಿ ಹಬ್ಬದ ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನಾನು ಈ ಒಂದು ಸಣ್ಣ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾವು ಹಿಂದಿನ ದಿನ ನರಸೀಪುರದ ಮನೆಯಲ್ಲಿ ಗಣೇಶನಿಗೆ ಇಷ್ಟವಾದಂತಹ ಪ್ರಿಯವಾದ 3 ತರಹದ ಸಿಹಿ ನೈವೇದ್ಯವನ್ನು ಮಾಡ್ಕೊಂಡು ತೊಗೊಂಡೋಗಿದೆ ನಮ್ಮ ಮನೆಯಿಂದ ಇರಲಿ ಅಂತೇಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಗಣೇಶನಿಗೆ ಪ್ರಿಯವಾದ ಸಿಹಿ ತಿಂಡಿಗಳು ಅಂತ ಹೇಳಿ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಆ ತಿಂಡಿಗಳನ್ನ ನೋಡಬೇಕು ಅಂದರೆ ಆ ವಿಡಿಯೋನ ಹೋಗಿ ನೀವು ಚೆಕ್ ಮಾಡ್ಬೋದು. ಕರ್ಜಿಕಾಯಿ, ಮೋದಕ ಮತ್ತು ರವೆ ಉಂಡೆಯನ್ನು ಮಾಡಿದೆ. ಸೊ ಅದನ್ನು ಸ್ವಲ್ಪ 1 ನಿಮಿಷದ ಒಂದು ವಿಡಿಯೋ ಹಾಕಿದ್ದೀನಿ. ಈ ರೀತಿ ನೈವೇದ್ಯವನ್ನು ಮಾಡ್ಕೊಂಡು ಹೋಗಿದೆ, ಸಿಹಿ ತಿಂಡಿಗಳನ್ನು. ಗಣೇಶ ಹೇಳಿ ಕೇಳಿ ತಿಂಡಿ ಪ್ರಿಯ ಅಲ್ವಾ, ಹಾಗಾಗಿ ಗಣೇಶನಿಗೆ ಇಷ್ಟವಾದಂತಹ ತಿಂಡಿಗಳನ್ನು ಇಟ್ಟರೆ ತುಂಬಾ ಒಳ್ಳೆಯದು ಅಂತೇಳಿ ನಾನು ಪ್ರತಿ ವರ್ಷ ಈ ರೀತಿ ರೆಡಿ ಮಾಡ್ಕೋತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಮತ್ತು ನಮ್ಮ ಮನೇಲಿ ಅಂದರೆ ನರಸೀಪುರದ ಮನೆಯಲ್ಲಿ ಗಣೇಶ ಹಬ್ಬನ ಆಚರಣೆ ಮಾಡಲ್ಲ. ಹಿಂದಿನ ದಿನವೇ ಗೌರಿ ಹಬ್ಬದ ದಿನವೇ ಪೂಜೆ ಎಲ್ಲ ಮಾಡಿ ನಂತರ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತೀವಿ. ಯಾಕಂದರೆ ಅಲ್ಲಿ ತೆನಿ ಎರಿಯೋದು, ನೆಕ್ಸ್ಟು ನಾವಲ್ಲಿ ಗಣೇಶ ಕೂರಿಸೋದು, ಸೊ ತುಂಬಾ ಚೆನ್ನಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಹಾಗಾಗಿ ನಾವು ಹಿಂದಿನ ದಿನವೇ ನಾವು ಅತ್ತೆ ಮನೆಗೆ ಹೊರಟ್ಬಿಡ್ತೀವಿ. ಹಾಗಾಗಿ ಊರಿಗೆ ಹೋಗೋದಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಎಲ್ಲನೂ ಕೂಡ ರೆಡಿ ಮಾಡ್ಕೋತೀವಿ. ಈ ಹಬ್ಬಕ್ಕೂ ಕೂಡ ನಾವು ಜಾಗರಿಯನ್ನು ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್. ಏನಪ್ಪ ಅಂದರೆ ಗಣೇಶ ಹಬ್ಬಕ್ಕೇ ಜಾಗರಿ ಮಾಡುವಂಥದ್ದು. ಲಕ್ಷ್ಮಿ ಹಬ್ಬನ ನಾನು ಶುರು ಮಾಡಿದೆ ಅಲ್ವಾ, ಹಾಗಾಗಿ ನಾನು ಲಕ್ಷ್ಮಿ ಹಬ್ಬಕ್ಕೂ ಕೂಡ ಜಾಗರಿ ಮಾಡೋದನ್ನ ಶುರು ಮಾಡ್ಕೊಂಡಿದ್ದು. ಸೊ ಹಾಗಾಗಿ ಜಾಗರಿನೂ ಕೂಡ ಹಾಕ್ಕೊಂಡಿದ್ವಿ. ಸೊ ಅದನ್ನು ಕೂಡ ತಗೊಂಡು ನಾವೇನು ಮಾಡ್ಕೊಂಡಿದ್ದೀವಿ ನೈವೇದ್ಯ ಅಂದರೆ ಸಿಹಿ ತಿಂಡಿಗಳನ್ನು, ಆ ತಿಂಡಿಗಳನ್ನು ಸಹ ನಾವು ತಗೊಂಡು ಊರಿಗೆ ಹೋಗೋದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಗೌರಿ ಹಬ್ಬದ ಬೆಳಿಗ್ಗೆ ಕರೆಕ್ಟಾಗಿ 6:30 ಆಗಿದೆ. ಯಾಕಂದರೆ ನಮ್ಮ ಅತ್ತೆ ಬೆಳಿಗ್ಗೆನೇ ಬಂದುಬಿಡಿ ಅಂತ ಹೇಳಿದರು. ಸೊ ಹಾಗಾಗಿ ನೈಟೇ ನಾವು ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ. ಎದ್ದಿದ ತಕ್ಷಣ ಸ್ನಾನ ಮಾಡ್ಕೊಂಡು ಈಗ ದೇವರಿಗೆಲ್ಲ ಆದಷ್ಟು ಅಲಂಕಾರ ಮಾಡಿ, ಸಿಂಪಲಾಗೆ ಒಂದು ಅಲಂಕಾರ ಮಾಡಿ ದೇವರಿಗೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡ್ಕೋತಾ ಇದ್ದೀವಿ ಊರಿಗೆ ಹೊರಡೋಕ್ಕೆ ಅಂತೇಳಿ. ಜಸ್ಟ್ ಟಿಫನ್ ಮಾಡ್ಕೊಂಡು ಇವಾಗ ಹೊರಡೋದು. ಯಾಕಪ್ಪ ಅಂದರೆ ಹಬ್ಬದ ಮಾರನೇ ದಿನವೇ ಯದುವೀರಿಗೆ ಟೆಸ್ಟ್ ಇದೆ. ಸೊ ಹಾಗಾಗಿ ನಾವು ಹಬ್ಬದ ದಿನವೇ ರಿಟರ್ನ್ ಬರಬೇಕಿತ್ತು. ಹಾಗಾಗಿ ನಮ್ಮ ಅತ್ತೆ ಮಂಗಳವಾರ ದಿನವೇ ಬೆಳಿಗ್ಗೆನೇ ಬಂದುಬಿಡಿ, ಬಂದು ಸಂಜೆ ಬಂದು ಬೆಳಿಗ್ಗೆ ಹೊರಡ್ತೀರಾ ಅಂದರೆ ಬೇಜಾರಾಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಬೆಳಿಗ್ಗೆನೇ ಹೊರಡೋಣ ಅಂತೇಳಿ ಇವಾಗ ಪೂಜೆ ಎಲ್ಲ ಮಾಡಿ ಟಿಫನ್ ಮಾಡಿಕೊಂಡು ಅತ್ತೆ ಮನೆಗೆ ಹೊರಡಬೇಕು. ಸೊ ಇವಾಗ ನಾನು ಎಲ್ಲ ಪೂಜೆ ಮಾಡಿದೆ, ನಮ್ಮ ಮನೆಯವರು ಕೂಡ ಪೂಜೆ ಎಲ್ಲ ಮಾಡಿದ್ರು. ಏನೇ ಆಗಲಿ ನಾವು ಈ ಮನೆಯಲ್ಲಿ ವಾಸ ಮಾಡೋದಲ್ವ, ಹಾಗಾಗಿ ಮನೆಯಲ್ಲಿ ಧೂಪ ದೀಪ ಎಲ್ಲ ಹಚ್ಚೋದ್ರೆ ನಮಗೂ ಕೂಡ ಒಂಥರ ಕಂಫರ್ಟಬಲ್ ಫೀಲ್ ಆಗುತ್ತಲ್ವ. ಸೊ ನಾವು ದಾರಿಯಲ್ಲಿ ಹೋಗಬೇಕಾದ್ರೆ ಮದ್ದೂರು ಮೇಯ್ನ್ ರೋಡಲ್ಲಿ ಈ ರೀತಿ
ವಿಭಿನ್ನವಾದ ಗಣೇಶ ವಿಗ್ರಹಗಳನ್ನು ಇಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ನಾವಂತೂ ಕಣ್ಣು ತುಂಬಿಸ್ಕೊಂಡು ಹೋದ್ವಿ. ನಂತರ ನಾವು ಈಗ ನಮ್ಮ ಅತ್ತೆ ಮನೆಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾವು ಆಲ್ರೆಡಿ ಬರುವಷ್ಟರಲ್ಲಿ ನಮ್ಮ ಊರ್ಗೀತಿ ಎಲ್ಲ ತೋರಣ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಮಾವ ಎಲ್ಲ ತೋರಣ ಎಲ್ಲ ಫಿಕ್ಸ್ ಮಾಡ್ತಾಯಿದ್ದಾರೆ. ಬಂದಿದ ತಕ್ಷಣವೇ ತುಂಬ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು. ನಾವು ಬರುವಷ್ಟರಲ್ಲೇ ಅಡುಗೆ ಪ್ರಿಪ್ರೇಷನ್ ಎಲ್ಲ ಮುಗೀತು. ಬಂದ ತಕ್ಷಣವೇ ಬೋಂಡ ಎಲ್ಲ ಮಾಡಿದರು. ಪಾಪ ಪೂಜಾ ಬಿಸಿ ಬೋಂಡನೇ ಹಾಕ್ಕೊಡ್ತೀನಿ ಅಂತೇಳಿ ಬೋಂಡ ಎಲ್ಲ ಹಾಕ್ಕೊಟ್ರು. ನಾವು ಊಟ ಎಲ್ಲ ಮುಗಿಸಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾಳೆ ಪೂಜೆಗೆ ಈಗಲೇ ದೀಪಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅಷ್ಟರಲ್ಲಿ ನಾವು ಊಟ ಮಾಡಿ ಮುಗಿಸೋ ಅಷ್ಟರಲ್ಲಿ ನಮ್ಮ ಅಣ್ಣ ಬಂದರು. ಅಣ್ಣ ಅಂದರೆ ನಮ್ಮ ಮೈದ್ನ. ನಮ್ಮ ಮನೇಲಿ ಅಣ್ಣ ತಮ್ಮದಿರಂದರೆ ಎಲ್ಲ ಒಂದು ಕಡೆ ಹೋಗಿ ಕೂತ್ಕೊಳ್ಳೋದು, ಸರಿಯಾಗಿ ಮಾತಾಡೋಲ್ಲ, ಒಂದೊಂದು ಮನೇಲಿ ಇರ್ತಾರಲ್ಲ ಆ ರೀತಿ ಎಲ್ಲ ತುಂಬ ಫ್ರೆಂಡ್ಲಿಯಾಗಿರ್ತಾರೆ. ಬಂದ ತಕ್ಷಣವೇ ಒಬ್ರಿಗೊಬ್ರು ಸುಮ್ಮನೆ ಕಿತ್ತಾಡೋ ಥರ ಡ್ರಾಮಾ ಮಾಡ್ಕೊಂಡು ಹೆಂಗೆ ಆಡ್ತಾ ಇದ್ದಾರೆ ನೋಡಿ. ನಾನು ವೀಡಿಯೋ ಮಾಡ್ತಾ ಇರೋದು ಇವ್ರಿಗೆ ಗೊತ್ತಿಲ್ಲ, ನಾನು ಸುಮ್ಮನೆ ವೀಡಿಯೋ ಮಾಡ್ತಾಯಿದ್ದೆ. ಹಾಗೇ ವೀಡಿಯೋ ಮಾಡಿದ್ದು ನಾನು ಏನೋ ಕಿತ್ತಾಡ್ತಾ ಇದ್ದಾರಲ್ಲ ಅಂದ್ಕೊಂಡು. ಸೊ ಅಷ್ಟರಲ್ಲಿ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಇವಾಗ ಲಡ್ಡು ಎದು ಚಿಕ್ಕವನಿದ್ದಾಗ ನಾವು ಅವನಿಗೆ ಹೇಳಿ ಕೇಳಿ ಚನ್ನಪಟ್ಟಣ ಬೊಂಬೆಗಳ ನಾಡು ಮರದ ಆಟ ಸಾಮಾನೆಲ್ಲ ಕೊಡಿಸಿದ್ವಿ. ಅವನು ಕೊಡಿಸಿದ್ದೀರ ನನಗೂ ಕೊಡಿಸಿ ಅಂತ ತುಂಬ ಆಟ ಮಾಡ್ತಿದ್ದ. ಸೊ ಹಾಗಾಗಿ ಅತ್ತೆ, ನಾನು, ನಮ್ಮ ಯಜಮಾನ್ರು ಮಕ್ಕಳು ಮತ್ತು ನಮ್ಮ ನಾಗೇಣ್ಣ ಎಲ್ಲರೂ ಕೂಡ ಅಂಗಡಿಗೆ ಬಂದ್ವಿ. ಅಂದರೆ ನಮ್ಮ ಏರಿಯಾದಲ್ಲೇ ತುಂಬ ಅಂಗಡಿಗಳಿವೆ. ಸೊ ಒಂದು ಅಂಗಡಿಗೆ ಬಂದ್ವಿ, ಇವ್ರ ಪರಿಚಯದ ಅಂಗಡಿಗೆ, ಏನಾದರೂ ಐಟಮ್ಸ್ ತೊಗೊಳ್ಳೋಣ ಅಂತೇಳಿ. ಸೊ ಲಡ್ಡು ಒಂದು ಆಟ ಸಾಮಾನು ಅಷ್ಟೇ ತೊಗೊಂಡಿದ್ದು. ನಾವು ಮನೆಗೆ ಯೂಸ್ ಆಗುವಂಥ ತುಂಬ ಐಟಮ್ಸ್ನ ತೊಗೊಂಡ್ವಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ. ಗೋಲ್ಕ ತೊಗೊಂಡು ಇಟ್ಕೊಂಡಿದ್ದಾನೆ. ಇದನ್ನೇ ನಾನು ಸಣ್ಣ ವಿಡಿಯೋ ಮಾಡಿದ್ದೀನಿ. ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಚನ್ನಪಟ್ಟಣದ ಬೊಂಬೆಗಳು ಅಂತೇಳಿ ನಾನು ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ. ಯಾವ್ಯಾವ ರೀತಿ ಆಟ ಸಾಮಾನೆಲ್ಲ ಇರುತ್ತೆ, ಮನೆಗೆ ಯೂಸ್ ಆಗುವಂಥ ಐಟಮ್ಸ್ಗಳೆಲ್ಲ ಹೇಗಿರುತ್ತೆ ಅನ್ನೋದನ್ನು ನಾನು ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಅಂದರೆ ಈಗ ಒಂದು ಸಣ್ಣ ವಿಡಿಯೋ ಹಾಕಿದ್ದೀನಿ ಅಷ್ಟೇ. ಅಡುಗೆ ಮನೆಗೆ ಯೂಸ್ ಆಗುವಂಥ ಐಟಮ್ಸ್ಗಳು, ಮನೇಲಿ ಸೋಕೇಸ್ ಸಾಮಾನುಗಳಿಗೆ ಯೂಸ್ ಆಗುವಂಥ ಐಟಮ್ಸ್ಗಳು, ಸೊ ಪ್ರತಿಯೊಂದು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಒಂದಷ್ಟನ್ನ ಪರ್ಚೇಸ್ ಮಾಡಿದ್ದೀನಿ. ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ನಾವಿಲ್ಲಿ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡೋ ಅಷ್ಟರಲ್ಲೇ ತುಂಬ ಹೊತ್ತಾಗ್ಬಿಟ್ಟಿತ್ತು. ನಮ್ಮ ಅತ್ತೆ ಗಣೇಶನ ತರಕ್ಕೆ ಹೋಗಬೇಕು, ಸಾಕು ಬನ್ನಿ ಇನ್ನೊಂದು ಸಾರಿ ಬರೋರಂತೆ ಅಂತೇಳಿ ಕರ್ಕೊಂಡು ಬಂದರು. ಮತ್ತು ಆನೆಗಳಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ವಿಭಿನ್ನವಾಗಿದ್ದೋ, ತುಂಬ ಆಸೆ ಆಯ್ತಿತ್ತು ಇನ್ನೊಂದು ಸರಿ ತಗೊಳ್ಳೋಣ. ಯಾಕಂದರೆ ಎಲ್ಲ ಲಗೇಜ್ನು ಊರಿಗೆ ತೊಗೊಂಡೋಗೋದು ಅಂದರೆ ಮಕ್ಕಳು ಕರ್ಕೊಂಡು ಹಿಂಸೆ ಆಗುತ್ತೆ. ನಾವು ಯಾವಾಗಲಾದ್ರೂ ಒಬ್ಬರೇ ಅಥವಾ ಇಬ್ಬರೇ ಬಂದಾಗ ಏನು ಬೇಕು ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದಲ್ವ. ನನಗೆ ಇದೊಂದು ಪೂಜಾ ಸ್ಟ್ಯಾಂಡ್ ಅಂತೂ ತುಂಬಾ ಇಷ್ಟ ಆಯಿತು. ದೀಪ ಇಡೋದಕ್ಕೆ ಇನ್ನು ಮನೆಗೆ ಹೋದ್ಮೇಲೆ ತುಂಬ ಬೇಜಾರಾಯಿತು. ಇನ್ನೊಂದು 3-4 ಸ್ಟ್ಯಾಂಡ್ ತರಬೇಕಿತ್ತು ಈ ಥರದ್ದು ಅಂತೇಳಿ ತುಂಬಾ ಆಸೆ ಆಯಿತು. ನೆಕ್ಸ್ಟ್ ಟೈಮ್ ಹೋದಾಗ್ಲಂತೂ ಮಿಸ್ ಮಾಡ್ದೇ ಈ ಥರ ಸ್ಟ್ಯಾಂಡ್ನ ತೊಗೊಂಡು ಬರ್ತೀನಿ ನಾನು. ಸೊ ಇಲ್ಲಿಂದ ಮುಗಿಸ್ಕೊಂಡು ನೆಕ್ಸ್ಟ್ ಓದಿದ್ದೆ ಗಣೇಶನ ಪರ್ಚೇಸ್ ಮಾಡ್ಕೊಂಡು ಬರೋದಕ್ಕೆ. ಗಣೇಶನ್ನ ತಗೊಂಡು ಬರೋದಕ್ಕೆ ನಾವು ಹೆಣ್ಮಕ್ಳು ಯಾರೂ ಹೋಗಲ್ಲ, ಗಂಡಸರುಗಳು ಮಾತ್ರ ಹೋಗ್ತಾರೆ. ಜೊತೆಯಲ್ಲಿ ನಮ್ಮ ಅತ್ತೆ ಇಲ್ಲ ಅಂದ್ರಂತೂ ನಮ್ಮ ಮೈದ್ನಾಗಲಿ ನಮ್ಮ ಯಜಮಾನ್ರಾಗಲಿ ಹೋಗೋದೇ ಇಲ್ಲ. ಯಾಕಂದರೆ ಈ ಗಣೇಶ ಹಬ್ಬ ಆಚರಣೆ, ಗಣೇಶನ ಕೂರಿಸುವಂಥ ಆಚರಣೆನ ಮಾಡಿದ್ದೆ ನಮ್ಮ ಅತ್ತೆ ಚಿಕ್ಕವರಿದ್ದಾಗಲಿಂದನೂ ಅವರಿಗೆ ಗಣೇಶ ಅಂದರೆ ತುಂಬ ಇಷ್ಟ ಅಂತೆ. ಪುಟಾಣಿ ಗಣೇಶ ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡಿ ನೈಟೇ ವಿಸರ್ಜನೆ ಮಾಡುವಂಥ ಪದ್ಧತಿನ ನಮ್ಮ ಅತ್ತೆ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರಿಲ್ದೇ ಅವರು ಗಣೇಶನ ಪರ್ಚೇಸ್ ಮಾಡ್ಕೊಂಡು ಬರೋದಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಮಕ್ಕಳನ್ನು ಸಹ ಕರ್ಕೊಂಡು ಹೋಗಿದ್ದಾರೆ. ಇವರು ಬರೋ ತನಕ ನಾವು ಮನೇಲಿ ಎಲ್ಲ ಕೆಲಸನೂ ಮಾಡ್ಕೋಬೋದಲ್ಲ ಅಂತೇಳಿ ಮಕ್ಕಳನ್ನು ಸಹ ಕಳಿಸ್ಬಿಟ್ವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮನೆ ಗಣೇಶ ಸೆಲೆಕ್ಟ್ ಮಾಡಿರೋದು ನೋಡಿ. ನಮ್ಮ ಮನೆಗೆ ಯಾವಾಗಲೂ ಅಷ್ಟೇ ಬಲಗಡೆ ಸೊಂಡ್ಲಿರೋದನ್ನೇ ತೊಗೊಂಡು ಬರೋದು. ಇದನ್ನು ಹುಡುಕ್ತಾರೆ ಬಲಗಡೆ ಸೊಂಡ್ಲಿರೋದೇ ತೊಗೋಬೇಕು ಅಂತೇಳಿ. ಸೊ ತುಂಬಾ ಚೆನ್ನಾಗಿದೆ ನಮ್ಮ ಮನೆಗೆ ಬಂದಿರುವಂಥ ಗಣೇಶ. ಗೌರಿ ಇಷ್ಟುದ್ದ ಇದೆ, ಅದು ಸಾಕಾಗಲ್ಲ ಅಂತೇಳಿ ಇನ್ನೊಂದು ದೊಡ್ಡ ಗೌರಿನ ತೊಗೊಂಡು ಬಂದರು. ಅವರು ಬರುವಷ್ಟರಲ್ಲಿ ನಮ್ಮ ಮನೇಲಿ ಬೆಂಚೆಲ್ಲ ಇಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನಾವು ಊರಿಂದ ಬರುವಷ್ಟರಲ್ಲೇ ನಮ್ಮ ಹೊರ್ಗಿತಿ ಇದ್ದಾರಲ್ಲ ಅವರೆಲ್ಲ ಕ್ಲೀನ್ ಮಾಡಿದರು. ನನಗೇನು ಕೆಲಸನೇ ಇರಲಿಲ್ಲ. ಆಲ್ಮೋಸ್ಟ್ ಮನೆ ಕ್ಲೀನ್ ಆಗಲಿ, ಪ್ರತಿಯೊಂದು ದೀಪ ಅಲಂಕಾರ ಆಗಲಿ ಎಲ್ಲನೂ ಮಾಡಿಬಿಟ್ಟಿದ್ರು. ಅಷ್ಟೊಂದು ಈ ಸರಿ ರಿಸ್ಕು ಕೂಡ ಅಂತ ಅನ್ನಿಸ್ತಿಲ್ಲ ನಮಗೆ. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತೀವಲ್ವ, ರಾತ್ರಿ ಇಡೀ ಕೆಲಸ ಮಾಡ್ತೀವಿ. ಒಂದೊಂದು ಕೆಲಸನ ಒಬ್ಬೊಬ್ರ ಹತ್ರ ಕಲಿಬೇಕು, ಒಂದೊಂದು ಕಲೆನ ಅನ್ನೋದು ನಿಜ. ಯಾಕಂದರೆ ನಾನು ರಾತ್ರಿ ಇಡೀ ಮಾಡ್ತೀನಿ ಕೆಲಸನ. ಇವರು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಪೀಸ್ಫುಲ್ಲಾಗಿ ಕೆಲಸ ಮಾಡಿದ್ರು ಅಂದರೆ ಸ್ವಲ್ಪನೂ ಟೆನ್ಷನ್ ತಗೊಂಡಿಲ್ಲ. ಅಷ್ಟೇ ಚೆನ್ನಾಗಿ ಬೇಗ ಬೇಗ ರಾತ್ರಿ 10:00ವರೆಗೆ ನಾವು ಮಲ್ಕೊಬಿಟ್ವಿ. ಬೇಗ ಕೆಲಸ ಮುಗಿಸಿದ್ರು. ನಾನು ಬಂದಮೇಲೆ ಏನು ಕೆಲಸ ಇತ್ತು ಅವರಿಗೆ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಅದಕ್ಕಿಂತ ಮುಂಚಿತವಾಗಿ ಎಲ್ಲನೂ ಕೂಡ ಅವರು ರೆಡಿ ಮಾಡ್ಕೊಂಡಿದ್ರು.
ಅಂದರೆ ಅವ್ರ ಮನೆಯಲ್ಲಿ ಯಾವುದೇ ಚಿಕ್ಕ ಮಕ್ಕಳಿಲ್ಲ. ಸೊ ಹಾಗಾಗಿ ಬೇಗ ಬೇಗ ಪ್ರಿಪ್ರೇಷನ್ ಮಾಡಿಕೊಂಡ್ರು ಅಂದ್ರೂ ಮನೇಲಿ 4 ಜನ ಇದ್ದಾರಲ್ವ, ಎಲ್ಲರಿಗೂ ಅಡುಗೆ ಮಾಡಬೇಕು, ತುಂಬ ಕೆಲಸ ಇರುತ್ತೆ. ಆ ಕೆಲಸದ ಗಡಿಬಿಡಿಲೂ ಕೂಡ ಹಬ್ಬದ ಕೆಲಸನೂ ಕೂಡ ತುಂಬ ಅಚ್ಚುಕಟ್ಟಾಗಿ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರು. ಸೊ ಅಂಥ ಒಂದೊಂದು ಕೆಲಸನ ಹೇಗೆ ಮಾಡಿದ್ರು ಇವರು ಅಂತೇಳಿ ನಾವು ತಿಳ್ಕೊಂಡು ನೆಕ್ಸ್ಟ್ ಇಯರ್ ನಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಈ ರೀತಿಯೇ 6 ಗಂಟೆ ಅಷ್ಟರಲ್ಲೇ ಟೇಬಲ್ ಇಟ್ಟು ಎಲ್ಲ ಅಲಂಕಾರ ಮಾಡಬೇಕು ಅಂತೇಳಿ ನನ್ನ ಮೈಂಡ್ಗಂತೂ ಆ ಥಿಂಕ್ ಅಂತೂ ಬಂತು. ಸೊ ಫೈನಲಿ ಇವಾಗ ಎಲ್ಲನೂ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ನಾವು ನೈಟಲ್ಲೇ ಬೆಂಚೆಲ್ಲ ಇಟ್ಟು ಮತ್ತು ಪೀಠ ಎಲ್ಲ ರೆಡಿ ಮಾಡಿ ಬಾಳೆಕಂದೆಲ್ಲ ಕಟ್ಬಿಟ್ಟು ದೀಪಗಳೆಲ್ಲ ಇಟ್ಟು ಮತ್ತು ದೇವ್ರ ಮುಂದೆ ಇಡ್ತೀವಲ್ಲ ಹಣ್ಣುಗಳು ಮತ್ತು ಗಣೇಶನಿಗೆ ಪ್ರಿಯವಾದಂತಹ ಸಿಹಿ ತಿಂಡಿಗಳು ಎಲ್ಲನೂ ಕೂಡ ಪ್ರಿಪೇರ್ ಮಾಡಿ ಇಟ್ಬಿಡ್ತೀವಿ. ಯಾಕಂದರೆ ಒಂದು ಅಮೃತಗಳಿಗೆ ಅಂತ ಇರುತ್ತೆ, ಆ ಸಮಯದಲ್ಲೇ ನಾವು ಪೂಜೆ ಮಾಡಬೇಕಲ್ವಾ. ಸೊ ಹಾಗಾಗಿ ಎಲ್ಲ ಪ್ರಿಪ್ರೇಷನ್ ಮಾಡಿಬಿಟ್ಟು ಪ್ರಿಪೇರ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿಕೊಂಡು ದೀಪ ಹಚ್ಚೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ತಿಂಡಿಗಳೆಲ್ಲ ಊರಿಂದ ಮಾಡ್ಕೊಂಡು ಬಂದಿದ್ದಲ್ಲ, ಆ ತಿಂಡಿಗಳು, ಹಣ್ಣುಗಳು ಮತ್ತು ಅತ್ತೆ ಬೇಕ್ರಿಯಿಂದ ಸ್ವೀಟ್ಸ್ ಎಲ್ಲ ತರಿಸಿದ್ರು. ಆ ಸ್ವೀಟ್ಸ್ಗಳೆಲ್ಲನೂ ಕೂಡ ಇವಾಗ ಇಡ್ತಾ ಇದ್ದೀವಿ. ನಾನು ಮತ್ತು ನನ್ನ ಸಿಸ್ಟರ್ ಇಬ್ಬರು ಕೂಡ ಸೇರಿಕೊಂಡು. ಒಂದು ಕಡೆ ನೀವು ಇಲ್ಲಿ ನೋಡಿ ನಮ್ಮ ಮಾವ ಮಲ್ಕೊಂಡಿದ್ದಾರೆ, ಆ ಕಾಲು ಸಂದಿಲೆ ನೋಡಿ ಇಬ್ಬರು ನನ್ನ ಅವ್ರಿಗಿತಿ ಫೋನ್ ತೊಗೊಂಡು ನೋಡ್ತಾ ಇದ್ದಾರೆ. ಸದ್ಯ ಅವರು ನಮ್ಮ ಜೊತೆ ಬಂದಿಲ್ಲ, ಒಂದೊಂದು ಟೈಮ್ ಬರ್ತಿದ್ರು, ಏನಾರು ತೀಟ್ಲೆ ಮಾಡ್ಕೊಂಡು ಹೋಗ್ತಿದ್ರು. ಏನಪ್ಪ ಅಂದರೆ ಈ ತಿಂಡಿಗಳೆಲ್ಲ ಹಿಟ್ಟಾದ್ಮೇಲೆ ನಮ್ಮ ಲಡ್ಡುಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬಾ ಇಷ್ಟ. ಹೋಗಿ ಬಂದು ಡ್ರೈ ಫ್ರೂಟ್ಸ್ ಕೊಡಿ ಅಂತ ಕೇಳ್ತಾನೆ ಇರ್ತಿದ್ದ. ಸೊ ಮನೇಲಿರೋ ಡ್ರೈ ಫ್ರೂಟ್ಸ್ನ ಕೊಟ್ಟು ಹೇಗೋ ಅವನ್ನ ಮೇಂಟೈನ್ ಮಾಡಿದ್ವಿ. ನೆಕ್ಸ್ಟು ನಾನು ಪಾತ್ರೆ ಎಲ್ಲ ತೊಳಿತಾ ಇದ್ದೆ, ಅಷ್ಟೆಲ್ಲ ನೋರ್ಗಿತ್ತಿ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ದಾರೆ. ಇವರಂತೂ ರಂಗೋಲಿ ಹಾಕೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ಸೊ ನನಗೆ ಆ ರೀತಿ ರಂಗೋಲಿ ಹಾಕೋದಕ್ಕೆ ಬರೋದೇ ಇಲ್ಲ. ರಂಗೋಲಿ ಎಲ್ಲ ಹಾಕಿ ಬಣ್ಣ ಎಲ್ಲ ಹಾಕಿ ಅವರು ತುಂಬ ಚೆನ್ನಾಗಿ ರಂಗೋಲಿ ಹಾಕಿದ್ರು. ಸೊ ಫ್ರೆಂಡ್ಸ್, ಬೆಳಿಗ್ಗೆ ಹಬ್ಬದ ದಿನ ನಮ್ಮ ಮನೇಲಿ ಯಾವ ರೀತಿ ಹಬ್ಬ ಮಾಡಿದ್ವಿ ಅನ್ನೋದನ್ನು ಒಂದು ವಿಡಿಯೋ ಮೂಲಕ ಹಾಕ್ತೀನಿ. ದಯವಿಟ್ಟು ಆ ವಿಡಿಯೋನೂ ಕೂಡ ಫ್ರೀ ಮಾಡಿಕೊಂಡು ಆ ವಿಡಿಯೋವನ್ನು ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಶೇರ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಚನ್ನಪಟ್ಟಣದಲ್ಲಿ ಸಿಗುವಂತಹ ಮರದ ಗೊಂಬೆಗಳು ಯಾವ್ಯಾವ ರೀತಿ ಸಿಗುತ್ತೆ, ಎಷ್ಟು ಚೆನ್ನಾಗಿರುತ್ತೆ, ಯಾವ ರೇಟಲ್ಲಿ ಇರುತ್ತೆ ಅನ್ನೋದನ್ನು ಒಂದು ಸಣ್ಣ ವಿಡಿಯೋ ಮೂಲಕ ನಾನು ಹಾಕ್ತೀನಿ. ಆ ವಿಡಿಯೋನೂ ಕೂಡ ಫ್ರೀ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೇಲಿ ಗಣೇಶ ಹಬ್ಬನ ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಹೇಳ್ತಾ ನಾನು ಬರ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್.